ಹಲೋ ಗೈಸ್, ಎಲ್ಲರಿಗೂ ಭಾನುವಾರದ ಶುಭ ಮುಂಜಾನೆಗಳು ಅಂತ ಹೇಳ್ತಾ ಗೈಸ್, ಇವತ್ತು ನಡೀತಾ ಇದೆ ಅಸ್ಸಾಂನಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ನ 3ನೇ T20 ಮ್ಯಾಚ್ ನಡೀತಾ ಇದೆ ಗೈಸ್. ಇವತ್ತಿನ ಮ್ಯಾಚು ಎರಡು ಟೀಮ್ಗಳಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಇಂಡಿಯಾದವ್ರಿಗೆ ಈ ಸೀರೀಸ್ನ ಗೆಲ್ಲೋದಕ್ಕೆ ಜಸ್ಟ್ ಇನ್ನೊಂದೇ ಮ್ಯಾಚ್ ಬೇಕಾಗಿರುತ್ತೆ. ಇದೊಂದು ಮ್ಯಾಚ್ ಗೆದ್ರೆ ಆಲ್ಮೋಸ್ಟ್ ಸೀರೀಸ್ನ ಸೀಲ್ ಮಾಡ್ದಂಗೆ ಇಂಡಿಯಾದವರು. ಆಲ್ಮೋಸ್ಟ್ 9-9 ಗೆದ್ದಿರೋದ್ರಿಂದ ಹೋಮ್ ಸೀರೀಸ್ ಅಲ್ಲಿ ಇದೊಂದು ಮ್ಯಾಚ್ ಗೆದ್ರೆ ಆಲ್ಮೋಸ್ಟ್ 10-10 ಗೆಲ್ಲೋಂತ ಕನ್ಸಿಕ್ಯೂಟಿವ್ ಆಗಿ ಗೆಲ್ಲೋಂತ ಪ್ಲೇಯರ್ ಆಗ್ತಾರೆ ಸೂರ್ಯಕುಮಾರ್ ಯಾದವ್. ಇನ್ನು ನ್ಯೂಜಿಲೆಂಡ್ ಕಡೆ ಬರೋದಾದ್ರೆ ನ್ಯೂಜಿಲೆಂಡ್ಗೆ ಈ ಒಂದು ಮ್ಯಾಚ್ ತುಂಬಾ ಅನಿವಾರ್ಯ ಆಗಿರುತ್ತೆ. ಇನ್ನಿರೋದೇ ಇನ್ನು 2 ಮ್ಯಾಚ್, ಈ ಮ್ಯಾಚ್ ಬಿಟ್ರೆ ಅವ್ರಿಗೂ ಒಂದು ಚಾನ್ಸ್ ಇದೆ ಗೈಸ್, ಹೇಳೋದಕ್ಕಾಗೋದಿಲ್ಲ. 3-3 ಗೆದ್ರೆ ನ್ಯೂಜಿಲೆಂಡ್ ಅವರು ಈ ಒಂದು ಸೀರೀಸ್ ನ ಸೀಲ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ಟಫ್ ಆಗಿ ಟಕ್ಕರ್ ಕೊಡುವಂತ ಟೀಮು ಆಗಿರುತ್ತೆ ನ್ಯೂಜಿಲೆಂಡ್. ನನ್ಗನ್ಸುತ್ತೆ ಇವತ್ತಿನ ಮ್ಯಾಚ್ ಇಂಡಿಯಾದವರು ಸ್ವಲ್ಪ ಡಾಮಿನೇಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಕಳೆದ 2ನೇ T20 ಮ್ಯಾಚ್ ಅಲ್ಲಿ ಏನು ನ್ಯೂಜಿಲೆಂಡ್ ಟೀಮ್ ಸೋತಿತ್ತು, ಅಂತ ಟೈಮಲ್ಲಿ ಒಬ್ರು ನ್ಯೂಜಿಲೆಂಡ್ ಟೀಮ್ ನ ಕ್ಯಾಪ್ಟನ್ ಮಿಚೆಲ್ ಸ್ಯಾಂಟ್ನರ್ ಅವರಿಗೆ ಒಂದು ಮಾತು ಕೇಳ್ತಾರೆ ಗೈಸ್ ರಿಪೋರ್ಟರು. ನೀವು 200+ ಹೊಡೆದ್ರು ಇಂಡಿಯಾದವರು ಇಷ್ಟು ಈಸಿಯಾಗಿ ಚೇಸ್ ಮಾಡಿದ್ದಾರೆ, ನೀವು ಮುಂದಿನ ಸ್ಟೆಪ್ ಏನ್ ಮಾಡ್ತೀರಾ ಅಂತ ನಾವು ಕೇಳ್ತಾರೆ ರಿಪೋರ್ಟರ್ಸ್ ಯಾರಿಗೆ, ಮಿಚೆಲ್ ಸ್ಯಾಂಟ್ನರ್ ಅವರಿಗೆ. ಅವ್ರ ಬಾಯಿಂದ ಬಂದಂತ ಉತ್ತರ ಏನ್ ಗೊತ್ತಾ ಗೈಸ್, ನನ್ಗೆ ಶಾಕ್ ಆಗೋಯ್ತು. ಅಲ್ಲೇ ಇದು ಸೀರೀಸ್ನ ಬಿಟ್ಕೊಟ್ಬಿಟ್ರ ಅಂತ. ಯಾಕೆ ಅಂತಂದ್ರೆ ಒಂದು ಮಾತು ಹೇಳ್ತಾರೆ ಯಾರು, ಮಿಚೆಲ್ ಸ್ಯಾಂಟ್ನರ್ ಅವರು. ನಮ್ಗೆ 300+ ಹೊಡೆದ್ರು ಇಂಡಿಯನ್ ಟೀಮು ಗೆದ್ದೇ ಗೆಲ್ತಾರೆ, ನಮ್ಗೆ ಕಾನ್ಫಿಡೆಂಟ್ ಇಲ್ಲ, ಎಷ್ಟೇ ಹೊಡೆದ್ರು ಇವರು ಮತ್ತೆ ರಿಟರ್ನ್ಸ್ ಹೊಡೆದೇ ಹೊಡಿತಾರೆ, ಚೇಸಿಂಗ್ ಆಗಿರ್ಲಿ ಡಿಫೆಂಡ್ ಮಾಡೋದಾಗಿರ್ಲಿ ಎಲ್ಲರೂ ನಮಗಿನ್ನ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಗೈಸ್. ಅಲ್ಲೇ ಮ್ಯಾಚ್ ಬಿಟ್ರು ಮತ್ತೆ ಸೀರೀಸ್ನು ಬಿಟ್ರು ಅಂತಾನೆ ನನ್ನ ಪ್ರಕಾರ. ನೋಡಿ ಗೈಸ್, ಯಾವ ತರ ಇಂಡಿಯನ್ ಟೀಮ್ ಆಪೋಸಿಟ್ ಟೀಮ್ಗಳನ್ನ ಭಯ ಹುಟ್ಟಿಸಿದ್ದಾರೆ ಅಂತಂದ್ರೆ, ಮುಂದೆ ಬರುವಂತ T20 ವರ್ಲ್ಡ್ ಕಪ್ಗೆ ಇಂಡಿಯಾದವರು ಡಾಮಿನೇಟ್ ಮಾಡಿದ್ದಾರೆ ಆಪೋಸಿಟ್ ಟೀಮ್ಗಳಿಗೆ ಅಂತಾನೆ ಹೇಳ್ಬೋದು ಗೈಸ್. ಅಷ್ಟು ಸ್ಟ್ರಾಂಗ್ ಆಗಿದೆ ಇಂಡಿಯನ್ ಟೀಮು, ತುಂಬಾ ಬಲಿಷ್ಠವಾಗಿದೆ ಅಂತಾನೆ ಹೇಳ್ಬೋದು ಗೈಸ್. ಆ ತರ ಒಂದು BCCI ಇಂಡಿಯನ್ ಟೀಮ್ ನ ಸೆಟ್ ಮಾಡಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ T20 ಫಾರ್ಮೆಟ್ ಅಂತಾನೆ ಸಪರೇಟ್ ಆಗಿರುವಂತ ಟೀಮ್ ನೇ ಬಿಲ್ಡ್ ಮಾಡಿದ್ದಾರೆ ಇಂಡಿಯನ್ ಟೀಮ್ ಕಡೆಯಿಂದ. ಅಷ್ಟು ಸಖತ್ ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬೋದು ಗೈಸ್. ಓಕೆ ಗೈಸ್, ಮ್ಯಾಚ್ ಬಗ್ಗೆ ಬರೋದಾದ್ರೆ ಇವತ್ತು ನಡೀತಾ ಇದೆ ಮ್ಯಾಚು ಅಸ್ಸಾಂನಲ್ಲಿ. ಈ ಪಿಚ್ಚು ಬಂದು ಸ್ವಲ್ಪ ಸ್ಪಿನ್ ಅವ್ರಿಗೆ ಸಹಾಯ ಮಾಡೋದ್ರಿಂದ ನಾವು ಅಷ್ಟೊಂದು ನಾವು 230-240 ರನ್ ನೋಡೋದಕ್ಕೆ ಚಾನ್ಸ್ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದ್ರಲ್ಲಿ ಬಂದು 170 ಇಂದ 180 ಒಳಗಡೆ ಹೊಡಿಬೋದು ಅಂತ ರಿಪೋರ್ಟ್ ಬರ್ತಾ ಇದೆ ಗೈಸ್. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಇಂಡಿಯನ್ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರೋಂಥ ಪ್ಲೇಯರ್ಸ್ಗಳು ಯಾವ ತರ ರನ್ ಹೊಡಿದ್ದಾರೆ ಅಂತ. ಓಕೆ ಗೈಸ್, ಬ್ಯಾಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಅಭಿಷೇಕ್ ಶರ್ಮಾ ಅವ್ರ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ ಗೈಸ್. ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಅಭಿಷೇಕ್ ಶರ್ಮಾ ಅವರು. ಅವ್ರದ್ದೊಂದು ಪಕ್ಕ ಏನು ನಂಬರ್ 1 T20 ಬ್ಯಾಟ್ಸ್ಮನ್ ಆಗಿದ್ದಾರೆ. ಅವ್ರ ಬಗ್ಗೆ ಮಾತಾಡಕ್ಕಾಗುತ್ತಾ ಗೈಸ್? ಮಾತಾಡಕ್ಕಾಗೋದಿಲ್ಲ. ಸಂಜು ಸ್ಯಾಮ್ಸನ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಯಾಕೋ ಸಂಜು ಸ್ಯಾಮ್ಸನ್ ಅವರು ಆನ್ ಅಂಡ್ ಆಫ್ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ಫಸ್ಟ್ ಒಂದು ಮ್ಯಾಚ್ ಆಡ್ತಾರೆ, 4-5 ಮ್ಯಾಚ್ ಆಡೋದಿಲ್ಲ, ಮತ್ತೆ ಇನ್ಯಾವುದೋ ಮ್ಯಾಚ್ ಆಡ್ತಾರೆ, ಮತ್ತೆ 4-5 ಮ್ಯಾಚ್ ಫ್ಲಾಪ್ ಆಗ್ತಾರೆ. ಯಾಕೆ ಈ ತರ ಅಂದ್ರೆ ಇನ್ಕನ್ಸಿಸ್ಟೆನ್ಸಿ ಇದೆ ಸಂಜು ಸ್ಯಾಮ್ಸನ್ ಅವ್ರ ಬ್ಯಾಟಲ್ಲಿ ಅಂತಾನೆ ಹೇಳ್ಬೋದು. ಇವ್ರಿಗೆ ಮುಂದೆ ತುಂಬಾ ಪೈಪೋಟಿ ಇರುತ್ತೆ. ಯಾಕೆ ಅಂತಂದ್ರೆ ಇಶಾನ್ ಕಿಶನ್ ಅವರು T20 ಫಾರ್ಮೆಟ್ಗೆ ಕಮ್ ಬ್ಯಾಕ್ ಮಾಡಿರೋದ್ರಿಂದ ಅವರು ಓಪನರ್ ಆಗಿ ಬ್ಯಾಟ್ ಬೀಸ್ತಾರೆ, ಮತ್ತೆ ವಿಕೆಟ್ ಕೀಪರ್ ಬೇರೆ. ಅದರಿಂದ ಸಂಜು ಸ್ಯಾಮ್ಸನ್ಗೆ ಮುಂದಿನ ದಿನಗಳಲ್ಲಿ ಇದೇ ತರ ಫಾರ್ಮ್ ಮುಂದುವರ್ಸ್ಕೊಂಡು ಹೋದ್ರೆ ತುಂಬಾನೇ ಕಷ್ಟ ಅಂತ ಹೇಳ್ಬೋದು ಗೈಸ್. ಒಳ್ಳೆ ಬ್ಯಾಟ್ಸ್ಮನ್ ಆದ್ರೆ ಯಾಕೆ ಅವರು ಯುಟಿಲಿಟಿ ಮಾಡ್ತಾ ಇಲ್ಲ ಅಂತಾನೆ ನನಗೆ ಒಂದು ದೊಡ್ಡ ಯಕ್ಷ ಪ್ರಶ್ನೆನೇ ಅನ್ಸುತ್ತೆ. ಇನ್ನು ನೆಕ್ಸ್ಟ್ ಕಮ್ ಬ್ಯಾಕ್ ಮಾಡಿರೋಂಥ ಇಶಾನ್ ಕಿಶನ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಗೈಸ್. ಯಾವ ತರ ನಮ್ಗೆ 2ನೇ ಮ್ಯಾಚ್ ಫಿನಿಶ್ ಮಾಡ್ಕೊಟ್ರು ಅಂತಂದ್ರೆ, ಆ ಮ್ಯಾಚ್ ಗೆಲ್ಲೋದಕ್ಕೆ ಮೇನ್ ರೀಸನ್ನೇ ಇಶಾನ್ ಕಿಶನ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 6 ರನ್ಗೆ 2 ವಿಕೆಟ್ ಇದ್ದಾಗ ಯಾವುದೇ ರೀತಿ ಅಂತ ಹಿಂಜರಿಕೆ ಇಳ್ದೇನೆ ಯಾವ ತರ ಬ್ಯಾಟ್ ಬೀಸಿ ಆಲ್ಮೋಸ್ಟ್ 230+ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿ ಇಂಡಿಯಾಗೆ ಗೆಲ್ಸ್ಕೊಟ್ಟಂತ ಇಶಾನ್ ಕಿಶನ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಅವ್ರಿಗೆ ಪಕ್ಕ ಪಾಕೆಟ್ ಡೈನಮೋ ಅಂತಾನೆ ಹೆಸರುವಾಸಿ ಆಗಿರೋಂಥ ಇಶಾನ್ ಕಿಶನ್ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ ಗೈಸ್. ಅವರು ಕನ್ಸಿಸ್ಟೆಂಟ್ ಆಗಿ ಬ್ಯಾಟ್ ಬೀಸ್ತಿದ್ದೇನೆ ಇದ್ದಾರೆ. ವಿಜಯ್ ಹಜಾರೆ ಟ್ರೋಫಿಲಿ ಗೊತ್ತಾಯ್ತು ನಮಗೆ ಇವರು ಪಕ್ಕ ಫಾರ್ಮ್ ಬಂದಿದ್ದಾರೆ. ಇಂಡಿಯನ್ ಟೀಮ್ ಇವ್ರನ್ನ ಬಿಟ್ಕೊಡಕ್ ಆಗೋದಿಲ್ಲ ಅಂತ ನನ್ಗೆ ಅನಿಸ್ತು. ಇನ್ನು ನೆಕ್ಸ್ಟ್ ಬೌಲಿಂಗ್ ವಿಚಾರ ಬರೋದಾದ್ರೆ 100% ಗೈಸ್ ಯಾರು ಜಸ್ಪ್ರೀತ್ ಬುಮ್ರಾನ ಈ ಒಂದು ಪ್ಲೇಯಿಂಗ್ ಗೆಲುವಲ್ಲಿ ನಾವು ಅವ್ರೊಬ್ಬರನ್ನೇ ಆಡ್ ಮಾಡಕ್ ನೋಡ್ತೀನಿ ಗೈಸ್. ಯಾಕಂದ್ರೆ ಹರ್ಷದೀಪ್ ಇಲ್ಲ ಅಂತಂದ್ರೆ ಹರ್ಷಿತ್ ರಾಣಾ ಇವರಿಬ್ಬರಲ್ಲಿ ಒಬ್ಬರನ್ನ ರೀಪ್ಲೇಸ್ಮೆಂಟ್ ಮಾಡ್ತಾರೆ ಯಾರು ಜಸ್ಪ್ರೀತ್ ಬುಮ್ರಾ ಅನ್ಸುತ್ತೆ. ಯಾಕಂದ್ರೆ ಕಳೆದ ಒಂದು ಮ್ಯಾಚ್ ಅಲ್ಲಿ ಇಬ್ರು ಸ್ವಲ್ಪ ಜಾಸ್ತಿ ರನ್ ಹೊಡ್ಸ್ಕೊಂಡಿದ್ರು. ಅದೊಂದು ಕಾರಣದಿಂದ ಜಸ್ಪ್ರೀತ್ ಬುಮ್ರಾ ಈ ಒಂದು ಮ್ಯಾಚ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅವ್ರಿಗೆ ಈ ಮ್ಯಾಚ್ ಅಲ್ಲಿ ರೀಪ್ಲೇಸ್ಮೆಂಟ್ ಆಗಿ ನೋಡ್ತೀನಿ ಗೈಸ್. ಇನ್ನು ಫೀಲ್ಡಿಂಗ್ ವಿಚಾರ ಬರೋದಾದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ 2 ಟೀಮ್ಗಳು ಕ್ಯಾಚಸ್ ಡ್ರಾಪ್ ಮಾಡಿದ್ರು. ಯಾಕಂದ್ರೆ ಅಂಡರ್ ಲೇಟ್ಸ್ ಬರೋದು ಮತ್ತೆ ಡ್ಯೂ ಫ್ಯಾಕ್ಟ್ ಇರೋದ್ರಿಂದ ಕಷ್ಟ ಆಗುತ್ತೆ. ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ರೆ ಇನ್ನೂ ಬೆಟರ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಓಕೆ ಗೈಸ್, ಇವತ್ತಿನ T20 ಮ್ಯಾಚ್ ಅಲ್ಲಿ ಇಂಡಿಯಾದವ್ರು ಗೆಲ್ಬೇಕಾ ಅಥವಾ ನ್ಯೂಜಿಲೆಂಡ್ ಟೀಮ್ ಗೆಲ್ಬೇಕಾ ಅಂತ ನನಗೆ ನೋಡೋಣ, ಕಮೆಂಟ್ ಮಾಡಿ. ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಾದ್ರೂ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಬಾಯ್.